KCT ರಿಸಲ್ಟ್ ಯಾವಾಗ ಬರುತ್ತೆ? ಈ ಒಂದು ಪ್ರಶ್ನೆ ಸಾಕಷ್ಟು ಜನ ಕೇಳ್ತಾನೆ ಇದ್ದೀರಾ. ಮತ್ತು ಇನ್ನೊಂದಷ್ಟು ಜನ KCT ರಿಸಲ್ಟ್ ಬಂದಾಗ ನನ್ನ ರ್ಯಾಂಕಿಂಗ್ ಎಷ್ಟು ಬರುತ್ತೆ, PUC ಲಿಸ್ಟ್ ತೆಗೆದಿದ್ದೀನಿ, KCT ಲಿಸ್ಟು ತೆಗೆದಿದ್ದೀನಿ, ನನ್ನ ರ್ಯಾಂಕಿಂಗ್ ಎಷ್ಟು ಬರುತ್ತೆ, ಸಾಕಷ್ಟು ರೀತಿ ಕಮೆಂಟ್ಸ್ಗಳು ಬರ್ತಿದೆ. ಇದ್ರ ಬಗ್ಗೆಯೂ ಕೂಡ ಕ್ಲಾರಿಫಿಕೇಷನ್ ಕೊಡ್ತೀನಿ ನಿಮ್ಗೆ ಅರ್ಥ ಆಗೋ ರೀತಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಕೌನ್ಸಿಲಿಂಗ್ ಮುಗಿಯೋವರೆಗೂ ಕೂಡ ಈ ಒಂದು ಚಾನಲ್ ನಿಮಗೆ ಅಪ್ಡೇಟ್ ಬರುತ್ತೆ. ಎಡಿಸ್ ಮಾಡಿ ಪ್ಲಸ್ಸಲ್ಲಿ ನೀವು ಎಲ್ಲರೂ ಕೂಡ ಅಪ್ಡೇಟ್ಸ್ನ ಇಷ್ಟು ದಿನ ಪಡ್ಕೋತೀರಿ. ಆದರೆ ಈ ಒಂದು ಚಾನಲಲ್ಲೇ ನಿಮಗೆ ಇನ್ನು ಮುಂದೆ ಕಂಟಿನ್ಯೂ ಆಗುತ್ತೆ. ನಿಮಗೆ ಏನಾದರೂ ರಿಸಲ್ಟ್ ಬಂದಾದಮೇಲೆ ಏನು ಮಾಡಬೇಕು ಅಂತ ಐಡಿಯಾನೇ ಇಲ್ಲ ಅಂದರೆ ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಬೆಟರ್ ಆಗಿರುತ್ತೆ. ಯಾಕೆ ಅಂದರೆ ನಿಮಗೆ ನೆಕ್ಸ್ಟ್ ನಿಮ್ಮ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗೋವರೆಗೂ ಕೂಡ A to Z ಎಲ್ಲ ಅಪ್ಡೇಟ್ಸ್ ನಿಮಗೆ ಈ ಒಂದು ಮೇನ್ ಚಾನಲಲ್ಲಿ ಸಿಗ್ತಾ ಹೋಗುತ್ತೆ. ಮತ್ತು ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ಸಾಕಷ್ಟು ಜನ ಕೇಳ್ತಾ ಇರೋದು KCT ರಿಸಲ್ಟ್ ಯಾವಾಗ ಬರುತ್ತೆ, ಅಫಿಷಿಯಲ್ ಡೇಟ್ ಏನಾದರೂ ಕನ್ಫರ್ಮೇಷನ್ ಬಂತಾ ಅಂತ ಕೇಳ್ತಾ ಇರಾ. ಇನ್ನೂ ಕೆಲವರು ಸಾಕಷ್ಟು ಜನ ಕೇಳ್ತಾ ಇರೋದು KCT ರ್ಯಾಂಕ್ ಕೋರ್ಸಸ್ ಮಾರ್ಕ್ಸ್ ಎಷ್ಟು ಬರುತ್ತೆ ಅಂತ. ಇದ್ರ ಬಗ್ಗೆ ನಿಮ್ಗೆ ಆಗಲೇ ಒಂದು ವಿಡಿಯೋ ಮಾಡಿ ಕೂಡ ತಿಳಿಸ್ಕೊಟ್ಟಿದೆ, ಯಾವ ರೀತಿ ಇದು ವರ್ಕ್ ಆಗುತ್ತೆ, ಏನೇನಾಗಿದೆ ಈ ವರ್ಷ ಎಲ್ಲನೂ ಕೂಡ. ಇಲ್ಲಿ ಇನ್ನೊಂದು ಆ್ಯಡ್ ಆನ್ ಮಾಡ್ತಿರೋದೇನೆಂದರೆ, ಇಲ್ಲಿ ನಿಮಗೆ ರಿಸಲ್ಟ್ ಎಷ್ಟು ತೆಗೆದ್ರೆ ಜಾಸ್ತಿ ಚೆನ್ನಾಗಿರೋ ರ್ಯಾಂಕಿಂಗ್ ಬರುತ್ತೆ ಮತ್ತು ಎಷ್ಟು ತೆಗೆದಿರೋ ವರ್ಸ್ಟ್ ರ್ಯಾಂಕಿಂಗ್ ಬರುತ್ತೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲಿ KCT ರ್ಯಾಂಕ್ ಕೋರ್ಸಸ್ ಮಾರ್ಕ್ಸ್ ಈ ಒಂದು ಟಾಪಿಕ್ನ ನೀವೆಲ್ಲರೂ ಕೂಡ ಎಲ್ಲ ಕಡೆ ಸರ್ಚ್ ಮಾಡ್ತಾ ಇರ್ತೀರ ಮತ್ತು ಸಾಕಷ್ಟು ರ್ಯಾಂಕ್ ಪ್ರೊಡಕ್ಟರ್ಸ್ ಎಲ್ಲನೂ ಕೂಡ ಹುಡುಕ್ತಾ ಇರ್ತೀರ. ಅಲ್ಲೇನಾದರೂ ಸಿಗುತ್ತಾ ನನಗೆ ಎಷ್ಟು ರ್ಯಾಂಕಿಂಗ್ ಬರುತ್ತೆ ಗೊತ್ತಾಗುತ್ತಾ ಅಂತ. ಇಲ್ಲಿ ನಿಮಗೆ ಇದ್ರ ಬಗ್ಗೆ ಒಂದು ಕ್ಲಾರಿಫಿಕೇಷನ್ ಕೊಡೋದಾದರೆ, ಇಲ್ಲಿ ಮೊದಲೇ ಹೇಳಿದ್ದೀನಿ, ಈ ವರ್ಷ ಜಾಸ್ತಿ ಜನ CETಗೆ ಅಪ್ಲೈ ಮಾಡಿದರೆ ಮತ್ತು ಜಾಸ್ತಿ ಜನ ಪಾಸ್ ಆಗಿದ್ದಾರೆ ಮತ್ತು ಮೇಯ್ನಾಗಿ ಸೆಕೆಂಡ್ ಎಕ್ಸಾಮ್ ಇದೆ. ಇಲ್ಲಿ ಸೆಕೆಂಡ್ ಎಕ್ಸಾಮ್ ಕೊಟ್ಟಿದ್ದರಿಂದ ನಿಮಗೆ ಎರಡು ಡಿಸಡ್ವಾಂಟೇಜಸ್ ಏನಂದರೆ, ಇಲ್ಲಿ ಸಪ್ಲಿಮೆಂಟ್ರಿ ಸ್ಟೂಡೆಂಟ್ಸು ಕೂಡ ಪಾಸ್ ಆಗ್ತಾರೆ, ಅವ್ರಿಗೂ ಕೂಡ ರ್ಯಾಂಕಿಂಗ್ನ ಅನೌನ್ಸ್ ಮಾಡ್ತಾರೆ ಫಸ್ಟ್ ರೌಂಡಲ್ಲೇ. ಬೇರೆ ವರ್ಷ ಎಲ್ಲ ಓಲ್ಡ್ ಮಾಡ್ತಿದ್ರು, ಅವ್ರನ್ನ ಸೆಕೆಂಡ್ ರೌಂಡು ಥರ್ಡ್ ರೌಂಡಲ್ಲೇ ಆ್ಯಡ್ ಮಾಡ್ಕೋತಿದ್ರು. ಮತ್ತು ಇಲ್ಲಿ ಎಕ್ಸಾಮ್ ಕಟ್ತಾರಲ್ಲ ಮಾರ್ಕ್ಸ್ ಇಂಪ್ರೂವ್ಮೆಂಟ್, ಅವ್ರದ್ದು ಕೂಡ ಕೆಲವ್ರದ್ದು ರ್ಯಾಂಕಿಂಗ್ ಬೂಸ್ಟ್ ಆಗೋ ಸಾಧ್ಯತೆ ಇರುತ್ತೆ. 5,000 ರಿಂದ 10,000 ರ್ಯಾಂಕಿಂಗು ಸ್ವಲ್ಪ ಜಂಪ್ ಆಗೋ ಚಾನ್ಸಸ್ಸು ಇವೆರಡೂ ಕ್ಯಾಟಗರಿ ಆಫ್ ಸ್ಟೂಡೆಂಟ್ಸಿಂದ ಈ ವರ್ಷ ಆಗೋ ಚಾನ್ಸಸ್ ಇದೆ. ಅದರಿಂದ ನಿಮಗೆ ಹೇಳ್ತಾ ಇರೋದು ಈ ವರ್ಷ ವೇರಿ ಆಗುತ್ತೆ ಅಂತ. ಇಲ್ಲಿ ನಿಮಗೆ ಒಳ್ಳೆ ರ್ಯಾಂಕಿಂಗ್ ಬರಬೇಕಂದ್ರೆ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಮತ್ತು KCTಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಇವೆರಡೂ ಸಬ್ಜೆಕ್ಟ್ಸ್ ಸೇರಿಸಿದಾಗ ನಿಮಗೆ ಓವರಲ್ ಮಾರ್ಕ್ಸ್ ಬಂದುಬಿಟ್ಟು ಟೋಟಲಲ್ಲಿ 50 ಮಾರ್ಕ್ಸ್ ಅಷ್ಟೇ ಹೋಗಿದೆ ಅಂದರೆ, ಮಿಕ್ಕಿದೆಲ್ಲ ನೀವು ಸ್ಕೋರ್ ಮಾಡ್ಕೊಂಡಿರೋ ಚೆನ್ನಾಗಿ ಅಂದರೆ ನೀವು ಆಬ್ಸಲ್ಯೂಟ್ಲಿ ನಿಮಗೆ 5,000 ಒಳಗಡೆ ಅಥವಾ 10,000 ಒಳಗಡೆ ನಿಮ್ಮ ರ್ಯಾಂಕಿಂಗ್ ಬರೋ ಚಾನ್ಸಸ್ ತುಂಬಾ ಇದೆ, ಬಂದೇ ಬರುತ್ತೆ. ಮತ್ತು ನೀವೇನಾದರೂ ಒಂದು 200 ಮಾರ್ಕ್ಸ್ ಹೋಗ್ತಿದೆ, ಇವಾಗ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸು PUCಲಿ ಮತ್ತು ನೆಕ್ಸ್ಟು KCTಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸಲ್ಲಿ ಏನಾದರೂ 200 ಮಾರ್ಕ್ಸ್ ಎರಡು ಟೋಟಲ್ ಮಾಡಿದಾಗ 200 ಮಾರ್ಕ್ಸ್ ನೀವು ತೆಗ್ದಿಲ್ಲ ಹೋಗಿದೆ ಅಂದರೆ ನಿಮಗೆ 1,00,000 ಮೇಲೆ ಡೆಫಿನೆಟ್ಲಿ ದಾಟುತ್ತೆ ರ್ಯಾಂಕಿಂಗು. ನೀವೇನಾದರೂ ಒಂದು 100 ಮಾರ್ಕ್ಸ್ ಆ ರೇಂಜಲ್ಲಿ ಹೋಗಿದೆ ನಿಮ್ಮದು ಮಾರ್ಕ್ಸ್ ಅಂದರೆ ಅಲ್ಲಿ ಸ್ವಲ್ಪ ವೇರಿ ಆಗುತ್ತೆ. ಮತ್ತು ಈ ವರ್ಷ KCT ರ್ಯಾಂಕ್ ಕೋರ್ಸಸ್ ಮಾರ್ಕ್ಸ್ ಹುಡ್ಕೋಕೆ ಹೋಗ್ಬಿಡಿ, ಅಕ್ಯುರೇಟಾಗಿ ನಿಮ್ಗೆ ಎಲ್ಲೂ ಕೂಡ ಸಿಗೋಲ್ಲ, ಯಾವ ಚಾನ್ಸಲ್ಲೂ ಕೂಡ. ಅವ್ರು ಹೇಳೋ ರ್ಯಾಂಕಿಂಗ್ನ ಬೇಕಾದ್ರೆ ಬರ್ಕೊಳ್ಳಿ, ರಿಸಲ್ಟ್ ಬಂದಮೇಲೆ ನೀವೇ ನೋಡ್ಕೋತೀರಾ, ಅಲ್ಲಿ ಸ್ವಲ್ಪ ನಿಮಗೆ ಡಿಸಪಾಯಿಂಟ್ ಆಗುತ್ತೆ. ಅವರು ಜಾಸ್ತಿ ಹೇಳ್ಬೋದು, ಒಂದ್ಸಲಿ ಕಮ್ಮಿ ಹೇಳ್ಬೋದು, ವೇರಿ ಆಗುತ್ತೆ. 10,000 ಒಳಗಡೆ ರ್ಯಾಂಕಿಂಗ್ನ ಪ್ರಿಡಕ್ಟ್ ಮಾಡೋದು ತುಂಬಾ ಈಸಿ. 10,000 ಮೇಲೆ ರ್ಯಾಂಕಿಂಗ್ನ ಪ್ರಿಡಕ್ಟ್ ಮಾಡೋಕೆ ಹೋದರೆ ಅದು ಕಂಪ್ಲೀಟ್ಲಿ ರಾಂಗ್ ಆಗೇ ಬರೋದು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಮತ್ತು ಇವಾಗ ನಾವು ಡೈರೆಕ್ಟಾಗಿ ರಿಸಲ್ಟ್ ಬಗ್ಗೆ ಬರೋಣ. ರಿಸಲ್ಟ್ ಯಾವಾಗ ಬರುತ್ತೆ ಅಂದರೆ ಸಾಕಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದಾರೆ, ರಿಸಲ್ಟ್ ಏನಾದರೂ ನಾಳೆ ಬರುತ್ತಾ, ನಾಳಿದ್ದು ಬರುತ್ತೆ ಅಥವಾ ಒಂದು ವಾರ ಬಿಟ್ಕೊಂಡು ಬರುತ್ತೆ, ಯಾವಾಗ ಬರುತ್ತೆ ಅಂತ. ಇವಾಗ ಬಂದಿರೋಂಥ ಇನ್ಫಾರ್ಮೇಷನ್ ಪ್ರಕಾರ ನಿಮಗೆ KCT ರಿಸಲ್ಟ್ ಬಂದುಬಿಟ್ಟು ಮೇ ಎಂಡಲ್ಲಿ ಕೊಡ್ತಾರೆ ಅಂತ ಹೇಳಿದರೆ, ಅದರಿಂದ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ನಿಮಗೆ ಅಫಿಷಿಯಲ್ ಎಕ್ಸಾಕ್ಟ್ ಡೇಟ್ ಯಾವ್ದು ಗೊತ್ತಾಗುತ್ತೆ ಅಂದರೆ, ರಿಸಲ್ಟ್ ಏನಾದರೂ ನಾಳೆ ಬರ್ತಿದೆ ಅಂದರೆ ನಿಮಗೆ ಅದ್ರ ಹಿಂದಿನ ದಿನ ಅಷ್ಟೇ, ಆ ಒಂದು ಟೈಮ್ ಡ್ಯೂರೇಷನಲ್ಲಿ 24 hours ಮುಂಚೆ ಅಷ್ಟೇ ಗೊತ್ತಾಗೋದು. ನೀವು ವೆಯ್ಟ್ ಮಾಡಬೇಕಾಗುತ್ತೆ. ನಿಮಗೆ ಈ ಮೇ ಡೇಸಲ್ಲಿ ನಿಮ್ಮ ರಿಸಲ್ಟ್ನ ನೀವು ನೋಡ್ಕೋಬೋದು. ಮತ್ತು ನಿಮಗೆ ಕೌನ್ಸಿಲಿಂಗ್ ಪ್ರೊಸೆಸ್ ಎಲ್ಲ ಕೂಡ ಗೊತ್ತಾಗಬೇಕಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿದೆ.